ನಮಸ್ಕಾರ ವೀಕ್ಷಕರೇ. ನಮ್ಮ ದೇಹ, ಮನಸ್ಸು, ಬುದ್ಧಿ ಇವುಗಳನ್ನು ಬಲಹೀನಗೊಳಿಸುವ ಎಲ್ಲವನ್ನು ವಿಷವೆಂದು ತಿಳಿದು ದೂರವಿರಬೇಕು. ಹಾಗೆ ನಮ್ಮ ದೇಹ, ಮನಸ್ಸು, ಬುದ್ಧಿ ಇವುಗಳನ್ನು ಕಾಪಾಡುವ ಆಯುರ್ವೇದವನ್ನು ನಮ್ಮದಾಗಿಸಿಕೊಳ್ಳಬೇಕು. ಆಯುರ್ವೇದ ನಿಮ್ಮ ಸಂಗಾತಿಯಾಗಿರಲು ಬೇಕು. ಆಯುರ್ವೇದ ಮಹಾಮ್ಯಹ ಕಾರ್ಯಕ್ರಮ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಡಾಕ್ಟರ್ ಕಿಶೋರ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಈಗ ಆಯುರ್ವೇದದ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಪಂಚಮಹಾಭೂತಗಳ ಬಗ್ಗೆ ಕೂಡ ಉಲ್ಲೇಖಿಸ್ತೀವಿ. ಇದಕ್ಕೂ ಆಯುರ್ವೇದಕ್ಕೂ ಏನು ಸಂಬಂಧ ಆಗ್ತಿದ್ದೀರಾ? ಸರ್ವಂ ದ್ರವ್ಯಂ ಪಾಂಚಭೌತಿಕಂ ಅಸ್ಮಿನ್ ಅರ್ಥ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ದ್ರವ್ಯವೂ ಜಗತ್ತಿನಲ್ಲಿ ಪಂಚಮಹಾಭೂತಗಳಿಂದನೇ ಸಂಯುಕ್ತವಾಗಿದೆ ಅಂತಕ್ಕಂಥದ್ದು. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೈರಾಪಃ, ಆಪಾತ್ ಪೃಥಿವ್ಯೋರಪಿ. ಅಂದರೆ ಪೃಥ್ವಿ, ಅಪ್, ತೇಜು, ವಾಯು, ಆಕಾಶ್ ಇದು 5 ಸೇರಿದರೆ ಪಂಚಮಹಾಭೂತಗಳು ಅಂತ ಹೇಳ್ತೀವಿ. ಪಂಚಮಹಾಭೂತಗಳು ವಿಶೇಷವಾಗಿ ತನ್ನದಂತಹ ಪ್ರಭಾವ ಎಲ್ಲ ವಿಧವಾದಂತಹ ದ್ರವ್ಯಗಳ ಮೇಲೆ ಜಗತ್ತಿನಲ್ಲಿ ಬೀರುತ್ತೆ ಅಂತ. ಸೊ ನಾವೇನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳ್ತೀವಿ, ಅದು ನೇರವಾಗಿ ಪಂಚಮಹಾಭೂತಕ್ಕೆ ಸಂಬಂಧಪಟ್ಟಿದೆ. ಹಾಗೆಯೇ ಶರೀರನೂ ಹೌದು. ನಮ್ಮ ಜೀರ್ಣ ಪ್ರಕ್ರಿಯೆ ಆಗಿರ್ಬೋದು, ನಮ್ಮ ಅಸ್ಥಿಗಳ ಒಂದು ಫಾರ್ಮೇಷನ್ ಆಗಿರ್ಬೋದು, ಹಾಗೆ ನಮ್ಮ ಚಕ್ಷುಷಿ ಆಗಿರ್ಬೋದು, ನಮ್ಮ ನೋಡ್ತಕ್ಕಂಥ ದೃಷ್ಟಿ ಆಗಿರ್ಬೋದು, ನಮ್ಮ ಪಚನ ಕ್ರಿಯೆ ಆಗಿರ್ಬೋದು, ನಮ್ಮ ಜೀರ್ಣ ಪ್ರಕ್ರಿಯೆ ಆಗಿರ್ಬೋದು, ಪ್ರತಿಯೊಂದು ಸಹ ನಮ್ಮ ಪಂಚಮಹಾಭೂತಗಳಿಗೆ ನೇರವಾಗಿ ಸಂಬಂಧಪಟ್ಟಂತಹ ಒಂದು ಅಂಶಗಳು. ಅದು ಕೂಡ ನೇರವಾಗಿ ಹೀಗೆ ಒಂದೊಂದು ಮಹಾಭೂತಕ್ಕೂ ಒಂದೊಂದೇ ಆದಂತಹ ಜೋಡನಾತ್ಮಕ ಸಂಗತಿಗಳಿರೋದರಿಂದ ಹೆಚ್ಚಾಗಿ ಪಂಚಮಹಾಭೂತಗಳಿಗೆ ಆಯುರ್ವೇದದಲ್ಲಿ ಗೌರವ ಇದೆ ಅಂತಕ್ಕಂಥದ್ದು. ಪಂಚಮಹಾಭೂತಗಳನ್ನ ಸಂಪೂರ್ಣವಾಗಿ ಒಪ್ತೀವಿ, ಆ ತತ್ವಗಳನ್ನು ನಂಬ್ತೀವಿ ಅಂತಕ್ಕಂಥದ್ದು ಪಂಚಮಹಾಭೂತಕ್ಕೆ. ಹೀಗಾಗಿ ಆಯುರ್ವೇದದ ಜೊತೆ ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವು ಈ ರೀತಿಯಿಂದ ಹೇಳ್ಬೋದು. ಕಿಶೋರ್ ಅವರೇ, ಆಯುರ್ವೇದಕ್ಕೂ ಪಂಚಮಹಾಭೂತಗಳಿಗೂ ಇರುವಂಥ ಒಂದು ಸಂಬಂಧವನ್ನು ತುಂಬ ಸ್ವಾರಸ್ಯಕರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಈಗ ಇವತ್ತಿನ ಮನೆ ಮದ್ದು ಯಾವುದು ಅಂತ ಕೇಳಲಿಕ್ಕೆ ನಾನು ಆಸಕ್ತಿಯಿಂದ ಕಾಯ್ತಿದ್ದೀನಿ. ಯಾವುದ್ರ ಬಗ್ಗೆ ಅಂತ ಹೇಳ್ತಿರ್ತೀರಾ? ಪುಟ್ಟ ಮಕ್ಕಳಲ್ಲಿ ಹೊಟ್ಟೆ ಉಬ್ಬರ ಇರ್ತಕ್ಕಂಥ ಸಮಸ್ಯೆ. ಸೊ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಅವ್ರಿಗೂ ಆಗಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ದೊಡ್ಡವ್ರಿಗೂ ಆಗಲ್ಲ ಅನ್ನೋದು ಈ ಕ್ಲಿಷ್ಟಕರವಾದಂತಹ ಸಮಸ್ಯೆ ಬಂದರೆ ಯಾವ ಒಂದು ರೀತಿ ಮನೆ ಮದ್ದನ್ನು ತಯಾರು ಮಾಡ್ಬೋದು ಅಂತ ಇವತ್ತು ನೋಡೋಣ. ವೀಕ್ಷಕರೇ, ಈ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ಉಬ್ಬರದ ಸಮಸ್ಯೆ ಕಾಡ್ತಾ ಇರುತ್ತೆ. ಪಾಪ ಮಕ್ಕಳಿಗೆ ಒಂದು ರೀತಿ ತೊಂದರೆ ಆದರೆ ಪೋಷಕರಿಗೆ ಇನ್ನೊಂದು ರೀತಿಯ ಕಳವಳ. ಬನ್ನಿ ಇದಕ್ಕೆ ಯಾವ ರೀತಿ ಮನೆ ಔಷಧ ತಯಾರಿಸ್ಬೋದು ಅಂತ ನೋಡೋಣ. ಖಂಡಿತವಾಗ್ಲೂ ಅದರಿಂದಾಗೆ ಪುಟ್ಟ ಮಕ್ಕಳಿಗೆ ಸಮಸ್ಯೆ ಬಂತು ಅಂದರೆ ಅವ್ರಿಗೂ ಹೇಳೋಕ್ಕೆ ತೋಚಲ್ಲ, ದೊಡ್ಡವ್ರಿಗೆ ಅರ್ಥವಾಗೋಲ್ಲ, ಏನೋ ಮಗು ಹಿಂಸೆ ಪಡ್ತಾ ಇದ್ದೇನೆ ಅಂತಕ್ಕಂಥದ್ದು ಒಂದು. ಎರಡನೇ ಪ್ರಮುಖವಾದಂಥ ಅಂಶ, ಪುಟ್ಟ ಮಗು ಯಾಕೆ ಔಷಧಿ ಕೊಡಿಸ್ಬೇಕು ಅಂತಕ್ಕಂಥದ್ದು. ಖಂಡಿತವಾಗ್ಲೂ ಅದಕ್ಕೆ ನಾನು ಪೂರಕವಾಗಿರ್ತೇನೆ. ಅತ್ಯಂತ ಪುಟ್ಟ ಮಕ್ಕಳಿಗೆ ಮಾತಿತ್ತಿರೆ ಔಷಧಿ ಕೊಡಿಸ್ತಕ್ಕಂಥ ಒಂದು ಪ್ರಸಂಗಗಳು ಅನಿವಾರ್ಯತೆ ಇದ್ದಾಗ ಮಾತ್ರ ಬರಲಿ. ಹೀಗಾಗಿ ಮೇಲಿಂದ ಮೇಲೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನೇರವಾಗಿ ಔಷಧಿಗೆ ಮೊರೆ ಹೋಗ್ತಕ್ಕಂಥದ್ದನ್ನು ಮಾಡಬಾರ್ದು. ಒಂದು, ತಮ್ಮ ಆಹಾರ ಸೇವನಾ ಪದ್ಧತಿಗಳನ್ನು ಯಾವಾಗಲೂ ಸುಧಾರಿಸ್ಕೊಳ್ತಕ್ಕಂಥದ್ದು ಇರಬೇಕು. ಸೊ ಜಂಕ್ ಫುಡ್ಸ್ ಅಂತ ನಾವೇನು ಕರಿತೀವಿ, ಪ್ರೋಸೆಸ್ ಫುಡ್ಸ್ ಅಂತ ಏನು ಕರಿತೀವಿ, ಮೇಲಿಂದ ಮೇಲೆ ಮರು ಆಹಾರ ಸೇವನೆ ಮಾಡ್ತಕ್ಕಂಥ ಪದ್ಧತಿಗಳನ್ನ ಏನು ಪುಟ್ಟ ಮಕ್ಕಳಿಗೆ ಬೆಳೆಸ್ತೀವಿ, ಚಿಪ್ಸ್ ಆಗಿರ್ಬೋದು, ಪಾಪ್ಕಾರ್ನ್ ಆಗಿರ್ಬೋದು, ಮೇಲಿಂದ ಮೇಲೆ ತಿನಿಸು ತಿಂತಕ್ಕಂಥದ್ದಾಗಿರ್ಬೋದು, ಮೋಜಿಗೆ ತಿಂತಕ್ಕಂಥ ಅಭ್ಯಾಸಗಳಾಗಿರ್ಬೋದು, ಇವುಗಳೆಲ್ಲ ತೊಗೊಂಡಾಗ ಅಜೀರ್ಣದ ಸಮಸ್ಯೆ, ಹೊಟ್ಟೆ ಉಬ್ಬರದ ಸಮಸ್ಯೆ ದೀರ್ಘಕಾಲೀನವಾಗಿ ಹಿಂಸಿಸ್ತಾ ಬರುತ್ತೆ. ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳಿದ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಸಮಸ್ಯೆಗಳಿದ್ದರೆ ಅವರ ಜೊತೆಗೆ ಸಮಸ್ಯೆಗಳು ಬೆಳೀತಾ ಹೋಗ್ತವೆ ಅಂತಕ್ಕಂಥದ್ದು. ಸಮಸ್ಯೆ ಬೆಳೆದು ವೃಕ್ಷವಾದ ಮೇಲೆ ಏನೆಲ್ಲ ಮಾಡಬೇಕು, ಅಥವಾ ನಮ್ಮ ಹಣೆ ಬರನೇ ಇದು, ಅಥವಾ ನಮ್ಮದು ಪಾಪಿಷ್ಟ ಜೀವನ ಆಗಿಬಿಟ್ಟಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ನೆಮ್ಮದಿನೇ ಇಲ್ಲ ಬಾಳಲ್ಲಿ ಅಂತಷ್ಟೆಲ್ಲ ಕೊರಗೋ ಬದಲು ಪ್ರಾರಂಭಿಕ ಹಂತದಲ್ಲೇ ಪಾಲಕ ಪೋಷಕರ ಹೆಚ್ಚಿನ ಜವಾಬ್ದಾರಿ ಮಕ್ಕಳಿಗೆ ಯಾವ ವಿಧವಾದಂಥ ಆಹಾರವನ್ನು ನಾವು ಕೊಡಬೇಕು ಅಂತ. ಇವಾಗ ಪುಟ್ಟ ಮಗುವಿಗೆ ನೀವು ಈ ವಿಧವಾದಂಥ ಆಹಾರಗಳನ್ನು ಅಭ್ಯಾಸನೇ ಮಾಡಿಸ್ತಿದ್ರೆ, ಅಂದರೆ ರೆಡಿಮೇಡ್ ಫುಡ್ ಆಗಿರ್ಬೋದು, ಅಥವಾ ವೆಸ್ಟರ್ನ್ ಫುಡ್ ಸ್ಟೈಲ್ ಆಗಿರ್ಬೋದು, ಪೇಸ್ಟ್ರಿ, ಪಿಜ್ಜಾ, ಬ್ರೆಡ್ಡು, ಸ್ಯಾಂಡ್ವಿಚ್ಚು, ಬರ್ಗರು, ಈ ಥರ ಸಂಸ್ಕೃತಿಯನ್ನು ಬೆಳೆಸ್ತೇನೆ ಮನೆಯಲ್ಲೇ ಮಾಡ್ತಕ್ಕಂತಹ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡ್ತಾನೆ, ಅಥವಾ ಅದನ್ನೇ ಸೇವನೆ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾ ಬರ್ತಿದ್ರೆ ಮಕ್ಕಳು ಇದಕ್ಕೆ ಮೊರೆ ಹೋಗೋದೇ ಇಲ್ಲ ಅಂತಕ್ಕಂಥದ್ದು. ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೀವಿ, ಈ ಸ್ಕೂಲ್ಗಳಲ್ಲಿ ಬ್ರಂಚ್ ಅಂತಕ್ಕಂಥ ಕಾನ್ಸೆಪ್ಟ್, ಅಂದರೆ ಸಮಥಿಂಗ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಅಂತ. ಸೊ 11 ಗಂಟೆ ಅಷ್ಟೊತ್ತಿಗೆ ಡ್ರೈ ಫುಡ್ಡೇ ತರಬೇಕು ಅಂತ ಸ್ಕೂಲಲ್ಲಿ ಆದೇಶ ಇರುತ್ತೆ. ಸೊ ಬರ್ಗರೇ ತೊಗೊಂಡು ಹೋಗ್ತೇವೆ, ಸ್ಯಾಂಡ್ವಿಚ್ಚೇ ತೊಗೊಂಡು ಹೋಗ್ತೇವೆ ಅಂತಕ್ಕಂಥದ್ದು. ಸೊ ಆ ಹೊತ್ತಿನಲ್ಲಿ ಆ ವಿಧವಂತಹ ಆಹಾರಗಳನ್ನ ಸೇವನೆ ಮಾಡೋದ್ರ ಬದಲಾಗಿ
ಒಂದು ಹಣ್ಣನ್ನು ತಿನ್ಬೋದು, ಒಂದು ಸಿಂಪಲ್ ಕೋಸಂಬರಿಯನ್ನು ತಿನ್ಬೋದು, ಸ್ಪ್ರೌಟ್ಸನ್ನು ತಿನ್ಬೋದು. ಹೀಗೆ ಅನೇಕ ವಿಧವಂತಹ ಮಾರ್ಪಾಡುಗಳು ನಾವು ಮನೆಯಲ್ಲೇ ರೆಡಿ ಮಾಡಿಕೊಟ್ರೆ ಮಕ್ಕಳು ಆರೋಗ್ಯಕರವಾದಂಥ ರೀತಿಯಿಂದ ಇಡೀ ತಮ್ಮ ಸ್ವಾಸ್ಥ್ಯಯುಕ್ತ ಆರೋಗ್ಯ ಆಯುಷ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಪುಟ್ಟ ಮಕ್ಕಳ ಹೊಟ್ಟೆ ಉಬ್ಬರ ಸಮಸ್ಯೆಗೆ ಯಾವ ಒಂದು ರೀತಿಯಲ್ಲಿ ಮನೆಯಲ್ಲೇ ಇರತಕ್ಕಂಥ ದ್ರವ್ಯಗಳನ್ನ ಉಪಯೋಗ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ನಮಗೆ ಗೊತ್ತೇ ಇದೆ. ಎಲ್ಲರೂ ಎಲ್ಲ ರೀತಿಯಿಂದನೂ ಅನೇಕ ವಿಧವಾದಂತಹ ಖಾದ್ಯಗಳಿಗೆ ಪ್ರತಿನಿತ್ಯ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಒಂದಿದ್ದರೆ ಸಾಕು ಈ ಪೇಯವನ್ನು ಮಾಡ್ಬೋದು. ಅತ್ಯಂತ ಸ್ವಾದಿಷ್ಟವಾದಂತಹ ನೈಸರ್ಗಿಕ ಜೇನುತುಪ್ಪ ಕೂಡ ಮಕ್ಕಳಿಗೆ ರುಚಿಯನ್ನು ತಂದುಕೊಡುತ್ತೆ, ಪೌಷ್ಟಿಕಾಂಶತೆಯನ್ನು ತಂದುಕೊಡುತ್ತೆ. ಹಾಗಾಗಿ ಮನೆಯಲ್ಲಿ ಅದನ್ನು ಸದಾಕಾಲದಲ್ಲಿ ಇಟ್ಕೊಳ್ತಕ್ಕಂಥ ಸೂಕ್ತ. ಹಾಗೆ ಉಪಯೋಗಿಸ್ತಕ್ಕಂಥ ಅಥವಾ ಹಾಗೆ ದಿನನಿತ್ಯದ ಬಳಕೆಯಲ್ಲಿ ಬಳಸ್ತಕ್ಕಂಥ ಜೇನುತುಪ್ಪ ಕೂಡ ಈ ಹೊಟ್ಟೆಯುಬ್ಬರ ಸಮಸ್ಯೆ ನಿವಾರಣೆಗೆ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮೊದಲನೆಯದಾಗಿ ನಾವು ಕೊತ್ತಂಬರಿಯನ್ನು ಚಿಕ್ಕದಾಗಿ ಹಚ್ಕೊಂಡು ಅದನ್ನು 200 ml ನೀರಲ್ಲಿ ಹಾಕಿ ಕಷಾಯದ ರೂಪಾಂತರದಲ್ಲಿ ಮಾಡ್ಕೊಳ್ಬೇಕು. ಡಾಕ್ಟ್ರೆ, ನೀವು ಹೇಳಿದ ಹಾಗೆ ಬ್ರಂಚ್ ಟೈಮ್ ಅಥವಾ ಸಂಜೆ ಸ್ನ್ಯಾಕ್ ಟೈಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಈ ರೀತಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಈ ರೀತಿ ಒಂದು ಜಂಕ್ ಫುಡ್ ತಿನ್ನೋದಕ್ಕಿಂತ ನ್ಯಾಚುರಲ್ ಆಗಿ ಹಣ್ಣುಗಳು, ಸ್ಪ್ರೌಟ್ಸ್ ಅಥವಾ ಕೋಸಂಬರಿ ಏನು ಹೇಳಿದ್ರಿ ನೀವು, ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಹೆಚ್ಚು ಲಾಭದಾಯಕ ಅಲ್ವಾ? ಖಂಡಿತವಲ್ಲ. ಬರೀ ಅಷ್ಟೇ ಅಲ್ಲ, ಇವತ್ತಿನ ಮಕ್ಕಳು ನೀವು ನೋಡಬೇಕು, ಜೋಬಲ್ಲಿ 10 ರೂಪಾಯಿ ಇದ್ದರೆ ಒಂದು ರೆಡಿಮೇಡ್ ಚಿಪ್ಸ್ ತೊಗೊಳ್ತಕ್ಕಂಥದ್ದು, ಕ್ಯಾಂಡೀಸ್ ತೊಗೊಳ್ತಕ್ಕಂಥದ್ದು, ಚಾಕ್ಲೇಟ್ಸ್ ತೊಗೊಳ್ತಕ್ಕಂಥದ್ದು, ಫ್ಲೇವರ್ ಡ್ರಿಂಕ್ಸ್ನ ತೊಗೊಳ್ತಕ್ಕಂಥದ್ದು, ಏರಿಯೇಟೆಡ್ ಡ್ರಿಂಕ್ಸ್ನ ಕುಡಿತಕ್ಕಂಥದ್ದು, ಇವೆಲ್ಲ ಒಂದು ಸ್ಟೇಟಸ್ನ ಒಂದು ಸಿಂಬಲ್ ಅಂತಕ್ಕಂಥ ಒಂದು ಭಾವನೆ ನಾವು ಪಾಲಕ ಪೋಷಕರು ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೀವಿ. ಮಕ್ಕಳು ಕೂಡ ಅದನ್ನೇ ಒಂದು ಪ್ರೆಸ್ಟೀಜು, ಅದೊಂದು ಸ್ಟೇಟಸ್ ಆಫ್ ಲೈಫ್ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಆರೋಗ್ಯದ ಸೂತ್ರಗಳನ್ನು ಪೇರೆಂಟ್ಸು ಮನೆಯಲ್ಲಿ ಮೊದಲನೇದಾಗಿ ಪ್ರಾರಂಭಿಕ ಹಂತದಿಂದಲೂ ಅದನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ ಆಗತ್ತೆ. ಸೊ ಒನ್ಸಿನವೇ, ಯಾಕಂದರೆ ಮನುಷ್ಯ ಬದುಕಿರೋದೇ ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅಂತಕ್ಕಂಥದ್ದು. ಯಾವಾಗಲೂ ಒಂದು ಸಲ ಇದನ್ನು ಬಿಟ್ಟರೆ ಪರವಾಗಿಲ್ಲ, ಈ ರೂಲ್ಸ್ನ ಫಾಲೋ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು. ಆದರೆ ರೂಲ್ಸ್ನ ಬ್ರೇಕ್ ಮಾಡೋದೇ ಒಂದು ಪದ್ಧತಿ ಆಗಬಾರ್ದು ಅಂತಕ್ಕಂಥದ್ದು. ಸೊ ಯಾವ ರೀತಿಯಾಗಿ ನಾವು ಆಹಾರವನ್ನು ಸೇವನೆ ಮಾಡಬೇಕು, ಯಾವುದು ಒಳ್ಳೆಯದು ಆಹಾರಕ್ಕೆ ಸಂಬಂಧಪಟ್ಟಾಗಿ, ಯಾವುದು ಕೆಟ್ಟದು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದ ಸವಿಸ್ತಾರವಾದಂಥ ಮಾಹಿತಿ ಮನೆಯಲ್ಲಿ ಬರಬೇಕು. ಸುಮಾರು 100 ml ಅಷ್ಟು ನೀರನ್ನು ತೆಗೆದುಕೊಂಡು ಇದಕ್ಕೆ ಸುಮಾರು 20 ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪು, ಅಂದರೆ 1 ಚಮಚದಷ್ಟು ಹಾಕ್ಬೋದು, ಸಂಪೂರ್ಣವಾಗಿ ಸ್ವಲ್ಪ ಹಾಕ್ಬೋದು. 2 ರಿಂದ 3 ನಿಮಿಷ ಕುದಿಬೇಕು. ಪ್ರಮುಖವಾದಂಥ ಅಂಶ ಏನು ಅಂದರೆ, ನಿಧಾನವಾಗಿ ಕುದ್ದಷ್ಟು ತನ್ನ ಶಕ್ತಿ ಸಂಪೂರ್ಣವಾಗಿ ನೀರಿನ ಜೊತೆ ವಿಲೀನ ಆಗುತ್ತೆ ಅಂತಕ್ಕಂಥದ್ದು. ಎಷ್ಟು ಚಿಕ್ಕದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಚ್ತೀವಿ ಅಷ್ಟು ಒಳ್ಳೆಯದು, ಅಷ್ಟು ಆ್ಯಕ್ಟಿವ್ ಪ್ರಿನ್ಸಿಪಲ್ಸು ನೀರಿನ ಜೊತೆ ವಿಲೀನ ಆಗುತ್ತೆ, ಅಷ್ಟು ಲಾಭದಾಯಕ, ಅಷ್ಟು ಔಷಧಿ ಗುಣಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಇದನ್ನು ಕುಡಿಲಿಕ್ಕೆ ಮಕ್ಕಳಿಗೆ ತೊಂದರೆ ಕೂಡ ಆಗಲ್ಲ ಅನ್ಕೊಂತೀನಿ, ಯಾಕಂದರೆ ಹನಿ ಯೂಸ್ ಮಾಡ್ತಿರೋದ್ರಿಂದ ತುಂಬ ಸ್ವೀಟ್ ಆಗಿರುತ್ತೆ, ಅವ್ರಿಗೆ ಕುಡಿಲಿಕ್ಕೆ ಏನು. ಜೇನುತುಪ್ಪ ಯಾವ ಮಕ್ಕಳು ಕೂಡ ಬೇಡ ಅನ್ನೋದಿಲ್ಲ, ಅಷ್ಟು ಸ್ವಾದಿಷ್ಟವಾಗಿರುತ್ತೆ, ಹಿತಕರವಾಗಿರುತ್ತೆ. ಸೊ ಖಂಡಿತವಾಗ್ಲೂ ಜಾಮು, ಸಾಸ್ಗಳ ಪರ್ಯಾಯವಾಗಿ ಜೇನುತುಪ್ಪವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಸರ್ವಕಾಲದಲ್ಲೂ ಸೂಕ್ತ ಅಂತ ಹೇಳಿ. ಹೀಗೆ ತಯಾರಿಸಿದ ಪೇಯಕ್ಕೆ ಸುಮಾರು ಅರ್ಧ ಚಮಚದಷ್ಟು ಪರಿಶುದ್ಧವಾದಂತಹ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದು ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಲಾಭದಾಯಕ ಅಂತ ಹೇಳ್ತೀವಿ. ಪುಟ್ಟ ಮಕ್ಕಳಿಗೆ ಹೊಟ್ಟೆ ಉಬ್ಬರಕ್ಕೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಜೇನುತುಪ್ಪ. ಮಾಡುವ ವಿಧಾನ: 100 ml ನೀರನ್ನು ಕಾಯಲಿಟ್ಟು ಅದಕ್ಕೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದು ಕುದ್ದ ನಂತರ 1 ಲೋಟಕ್ಕೆ ಶೋಧಿಸಿಕೊಂಡು ಅರ್ಧ ಚಮಚ ಜೇನುತುಪ್ಪವನ್ನು ಸೇರಿಸಿದರೆ ಪುಟ್ಟ ಮಕ್ಕಳಿಗೆ ಹೊಟ್ಟೆ ಉಬ್ಬರಕ್ಕೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ಚಿಕ್ಕ ಮಕ್ಕಳ ಹೊಟ್ಟೆ ಉಬ್ಬರದ ಸಮಸ್ಯೆಗೆ ಯಾವ ರೀತಿ ಮನೆಯಲ್ಲೇ ಸ್ವಾದಿಷ್ಟಕರವಾದ ಒಂದು ಪೇಯ ತಯಾರಿಸಬಹುದು ಅಂತ. ಈಗ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲದೆ ದೊಡ್ಡವ್ರಿಗೂ ಕೂಡ ಹೊಟ್ಟೆ ಸರಿ ಇಲ್ಲದೆ ಇರೋ ಸಮಸ್ಯೆ ಎದುರಾಗುತ್ತೆ. ಇದರಿಂದ ವಾಮಿಟಿಂಗ್ ಸೆನ್ಸೇಷನ್ ಅಂತ ನಾವೇನು ಕರಿತೀವಿ, ಈ ಒಂದು ಸಮಸ್ಯೆ ಎದುರಾಗುತ್ತೆ. ಇದಕ್ಕೆ ಯಾವ ರೀತಿ ಮನೆ ಔಷಧ ತಯಾರಿಸ್ಬೋದು ಅಂತ ನೋಡೋಣ. ಈಗ ನೋಡೋಣ ಬನ್ನಿ, ಹೊಟ್ಟೆ ಸರಿ ಇಲ್ಲದೆ ಇರೋ ಕಾರಣ ವಾಂತಿ ಏನಾಗುತ್ತೆ, ಅದಕ್ಕೆ ಯಾವ ರೀತಿ ಮನೆ ವೈದ್ಯ ಮಾಡ್ಬೋದು ಅಂತ. ಹೊಟ್ಟೆ ಸರಿ ಇಲ್ಲ, ವಾಂತಿ ಆಯಿತು ಅಥವಾ ವಾಂತಿ ಆಗೋ ಥರ ಇದೆ, ಈ ಥರ ಭಾವನೆಗಳಿದ್ದಾಗ ಅಥವಾ ಆಗೇ ಬಿಟ್ಟಾಗ ಯಾವ ರೀತಿಯಾದಂಥ ಒಂದು ಮನೆಮದ್ದನ್ನು ಪ್ರಯೋಗವನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ ಮೆಣಸು
ಕರಿ ಕಾಳುಮೆಣಸು ಅಂತ ಹೇಳ್ತೀನಿ. ಹಾಗೆಯೇ ಹಸಿ ಶುಂಠಿ ಎರಡಿದ್ದರೆ ಈ ವಿಧವಾದಂತಹ ಔಷಧಿಯನ್ನು ನಾವು ಮನೆಯಲ್ಲಿ ಮಾಡಿಕೊಳ್ಬೋದು. ಕರಿ ಕಾಳುಮೆಣಸಿಗೆ ತನ್ನದಂಥ ವಿಶಿಷ್ಟವಾದಂಥ ಇತಿಹಾಸ ಭಾರತದಲ್ಲಿದೆ. ಮೆಣಸು ಖಾರಕ್ಕೆ ಮಸಾಲೆಗೆ ಉಪಯೋಗವಾಗ್ತಕ್ಕಂಥ ಅತ್ಯಂತ ಹಳೆಯ ಪುರಾತನವಾದಂತಹ ದ್ರವ್ಯ. ಮೆಣಸಿನಕಾಯಿ ಭಾರತದ್ದಲ್ಲ. ಮೆಣಸಿನಕಾಯಿ ಇರಲಿಲ್ಲ, ನಾವಿವತ್ತು ಖಾರದ ಪುಡಿಗೆ ಏನು ನಾವು ಸಾಂಬಾರ್ಗಾಗಿರ್ಬೋದು, ರಸಮ್ಗಾಗಿರ್ಬೋದು, ಹುಳಿಗಾಗಿರ್ಬೋದು ಉಪಯೋಗ ಮಾಡ್ತಕ್ಕಂತಹ ಒಣ ಮೆಣಸಿನಕಾಯಿ ಆಗಿರ್ಬೋದು, ಹಸಿ ಮೆಣಸಿನಕಾಯಿ ಆಗಿರ್ಬೋದು ಆ ಕಾಲದಲ್ಲಿ ಇರಲಿಲ್ಲ. ಆಗ ಖಾರಕ್ಕೆ ಅಂತ ಉಪಯೋಗ ಮಾಡ್ತಕ್ಕಂಥದ್ದು ಒಂದೇ ದ್ರವ್ಯ ಇದ್ದಿದ್ದು, ಅದು ಕರಿ ಕಾಳುಮೆಣಸು ಅಥವಾ ಪೆಪ್ಪರ್. ಸೊ ಜಠರಕ್ಕೆ ಜೀರ್ಣ ಪ್ರಕ್ರಿಯೆಗೆ ಅತ್ಯಂತ ಹೇಳಿ ಮಾಡಿಸ್ತಕ್ಕಂತಹ ಒಂದು ದ್ರವ್ಯ ಇದು ಅಂದರೆ ತಪ್ಪಾಗಲಾರದು. ವಿಶಿಷ್ಟ ಔಷಧ ಗುಣಗಳಿದೆ, ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಈ ದ್ರವ್ಯ ಈ ವಿಧವಾದಂತಹ ಸಮಸ್ಯೆ ಏನು ಹೊಟ್ಟೆ ಸರಿ ಇಲ್ಲದಿದ್ದಾಗ ವಾಂತಿ ಆಗುತ್ತೆ, ಅದಕ್ಕೂ ಕೂಡ ಒಂದು ರಾಮಬಾಣವಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಕ್ಕಂತಹ ಕಷಾಯ ಇದಾಗಿದೆ. ಮೊದಲನೆಯದಾಗಿ ಶುಂಠಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಬೇಕು. ತದನಂತರ ಅದನ್ನು ಮೆಣಸಿನ ಜೊತೆ ನೀರಲ್ಲಿ ಹಾಕಿ ಕುದಿಸ್ಬೇಕು. ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಶುಂಠಿಯನ್ನು ಹಚ್ಚಿ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಚಿಕ್ಕದಾಗಿ ಕತ್ತರಿಸ್ತಕ್ಕಂತಹ ಶುಂಠಿಯನ್ನು ಒರಳಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿಕೊಳ್ಬೇಕು. ಸುಮಾರು ಅರ್ಧ ಚಮಚದಷ್ಟು ಆಗುವಷ್ಟು ಫೈನ್ ಪೇಸ್ಟ್ ಹಾಕ್ಕೋಬೇಕು. ಮೆಣಸಿನ ಪುಡಿಯನ್ನು ಒಂದು ಕಡೆ ಬೌಲಲ್ಲಿ ಹಾಕೊಂಡು ಎರಡು ಮಿಶ್ರ ಮಾಡಬೇಕಾ? ಈಗ ನೀರಿಗೆ ಹಾಕಿ ಕುದಿಸ್ತಕ್ಕಂಥದ್ದು. 300 ml ಅಷ್ಟು ನೀರಿಗೆ ಏನು ಮಿಶ್ರಣ ಇದೆ ನಮ್ಮಲ್ಲಿ ಹಸಿ ಶುಂಠಿ ಮತ್ತು ಒಣ ಮೆಣಸಿನ ಪುಡಿ, ಕರಿ ಕಾಳು ಮೆಣಸು, ಒಣಮೆಣಸು ಮತ್ತು ಹಸಿ ಶುಂಠಿ, ಇದನ್ನು 1/3 ಭಾಗಕ್ಕೆ ಬರಬೇಕು. ಅಂದರೆ ಏನು 300 ml ಇದೆ ಅದು 100 ml ಆಗುವಷ್ಟು, 300 ml ಕಷಾಯ 100 ml ಆಗುವವರೆಗೂ ಕುದಿಸ್ಬೇಕು. ಕುದ್ದಾದ ನಂತರ ಶೋಧಿಸಿ ತಕ್ಷಣ ಸೇವನೆ ಮಾಡಬೇಕು. ಬಿಸಿ ಬಿಸಿ ಇದ್ದಾಗಲೇ ಸೇವನೆ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭದಾಯಕ ಅಂತ ಹೇಳ್ಬೋದು. ವಾಂತಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಹಸಿ ಶುಂಠಿ, ಕರಿಮೆಣಸು. ಮಾಡುವ ವಿಧಾನ: ಮೊದಲು ಶುಂಠಿ ಚಿಕ್ಕದಾಗಿ ಕತ್ತರಿಸಿಕೊಂಡು ಕರಿಮೆಣಸು, ಕತ್ತರಿಸಿದ ಶುಂಠಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ 300 ml ಕಾಯಲಿಟ್ಟ ನೀರಿಗೆ ಕುಟ್ಟಿದ್ದ ಈ ಮಿಶ್ರಣವನ್ನು ಹಾಕಿ 1/3 ಭಾಗದಷ್ಟು ಬರುವವರೆಗೂ ಕುದಿಸಿ 1 ಲೋಟಕ್ಕೆ ಶೋಧಿಸಿಕೊಂಡರೆ ವಾಂತಿಗೆ ಮನೆ ಔಷಧ ಸಿದ್ಧ.